ಕೆಳೆಗಾವ ಬಸವೇಶ್ವರ ನೀರಾವರಿ ಯೋಜನೆ ಅನುಷ್ಠಾನದಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಆರೋಪಿಸಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ನೀರಾವರಿ ಇಲಾಖೆ ಕಚೇರಿಯಲ್ಲಿ ಕೆಳೆಗಾವ ಬಸವೇಶ್ವರ ನೀರಾವರಿ ಯೋಜನೆ ಪ್ರಗತಿ ಕುರಿತು ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈ ಸಂಬಂಧ ನಾನು 3 ಬಾರಿ ಎಚ್ಬಿಸಿ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ಹುಣಶಿಕಟ್ಟಿ ಉದ್ದೇಶಪೂರ್ವಕವಾಗಿ ಸಭೆ ಮುಂದೂಡಿದ್ದಾರೆ. ಅಲ್ಲದೆ ಇಂದು ಆಗಸ್ಟ್ 31ರಂದು ಕರೆದಿದ್ದ ಸಭೆಗೂ ಕೂಡ ಉದ್ದೇಶಪೂರ್ವಕವಾಗಿಯೇ ಗೈರಾಗಿದ್ದಾರೆ. ಇಂಥ ಅಧಿಕಾರಿಗಳಿಂದ ಈ ಯೋಜನೆ ಹೇಗೆ ಪೂರ್ಣಗೊಳ್ಳುತ್ತದೆ ಎಂದು ಪ್ರಶ್ನಿಸಿದ ಅವರು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನೀರು ಹರಿಯುತ್ತಿರುವ ಇದೇ ಹಂಗಾಮಿನಲ್ಲಿಯೇ ಚಾಲನೆ ನೀಡುತ್ತೇವೆ ಎಂದು ರೈತರಿಗೆ ಸುಳ್ಳು ಭರವಸೆ ಕೊಡುತ್ತಿರುವುದು ಹಾಸ್ಯಾಸ್ಪದ ಸಂಗತಿ ಎಂದರು. ಇನ್ನು ನೀರಾವರಿ ಇಲಾಖೆಯ ಅಧಿಕಾರಿಗಳಲ್ಲಿ ಗುತ್ತಿಗೆದಾರರಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ. ಹೀಗಾಗಿ ಈ ಯೋಜನೆಗೆ ಹಿನ್ನಡೆಯಾಗುತ್ತಿದೆ. ಇವರಿಬ್ಬರ ಈ ಧೋರಣೆಯ ಪರಿಣಾಮ ರೈತರಿಗೆ ದ್ರೋಹವಾಗುತ್ತಿದೆ ಎಂದ ಅವರು, ಒಂದು ವೇಳೆ ಅಧಿಕಾರಿಗಳು ಗುತ್ತಿಗೆದಾರರು ನಿಗದಿತ ಸಮಯದಲ್ಲಿ ಈ ಯೋಜನೆಗೆ ಚಾಲನೆ ನೀಡದೇ ಇದ್ದಲ್ಲಿ ಅನಿವಾರ್ಯವಾಗಿ ರೈತರೊಂದಿಗೆ ರಸ್ತೆ ತಡೆ ನಡೆಸಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಕಾಗವಾಡ ಮತಕ್ಷೇತ್ರದ ಅದರನ್ನು ಕೆಳೆಗಾವ ಬಸವೇಶ್ವರ ಯಾತ ನೀರಾವರಿ ಏನು ಒಂದು ಕಮಾಂಡ್ ಏರಿಯಾ ಐತಿ. ಆ ಕಮಾಂಡ್ ಏರಿಯಾದಲ್ಲಿ ಇದ್ದದ್ದು ಎಲ್ಲ ರೈತರು ಇಲ್ಲಿ ಈ ಸ್ಕೀಮ್ ಯಾವಾಗ ಚಾಲೂ ಆಗ್ತೈತಿ ಒಂದು ಸ್ಟೇಟಸ್ ಏನೈತಿ ಇವತ್ತು ಅದು ಕೇಳಕ್ಕೆ ಬಂದಿದ್ದೀವಿ. ಇಲ್ಲಿ ಇವತ್ತು ಮೀಟಿಂಗ್ ನಾವು ಅರೇಂಜ್ ಮಾಡಿದ್ರು. ಅದಕ್ಕೆ ಆ್ಯಕ್ಚುಲಿ ಎಲ್ಲರೂ ಹಾಜರಿರಬೇಕಾಗಿತ್ತು. ಅಂದ್ರೆ ಸೂಪರ್ಡೆಂಟ್ ಇಂಜಿನಿಯರ್ ಇಲ್ಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅದರ ಜೊತೆಯಲ್ಲಿ ಕಾಂಟ್ರಾಕ್ಟರ್. ಆದ್ರೆ ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತು ಇಲ್ಲೇ ಇಲ್ಲ, ಕಾಂಟ್ರಾಕ್ಟರ್ ಸಿಗೋದಾಗ ಯಾರೂ ಕರೆಸಿಲ್ಲ. ಆದರೆ ಇದರಿಂದ ನಾವು ಸ್ವಲ್ಪ ಬೇಜವಾಬ್ದಾರಿ ಕಾಣಿಸ್ತಿದ್ರಲ್ಲಿ. ನಾವು ಇಷ್ಟೆಲ್ಲ ರೈತರು ಒಂದು ಆಸೆ ಹಿಡ್ಕೊಂಡು ಕೂತಿದ್ದೀವಿ. ಸ್ಕೀಮ್ ಏನು ನಡೆದಿತ್ತು ಅದು ಕೇಳಕ್ಕೆ ಬಂದರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಇಲ್ಲಿ. ಮತ್ತು ಅದು ಎಲ್ಲ ಡಿಸ್ಕಷನ್ದಲ್ಲಿ ಇವನು ಬಹಳಷ್ಟು ಅದರಲ್ಲಿ ಒಂದು ರಿಲೇ ಪ್ಯಾನಲ್, ಲೈನ್ ಕಂಟ್ರೋಲ್ ಪ್ಯಾನೆಲ್ ಅಂತೇಳಿ ಒಂದು ಮಹತ್ವದ ಒಂದು ಇಕ್ವಿಪ್ಮೆಂಟ್, ಮತ್ತು ಸಿಟಿ ಒಂದು ಅದು ಡ್ಯಾಮೇಜ್ ಆಗೈತಿ. ಅದು ಎಲ್ಲಿ ಆರ್ಡರ್ ಕೊಟ್ಟರು, ಅದರ ಮ್ಯಾನುಫ್ಯಾಕ್ಚರಿಂಗ್ ಆಗೈತಿಲ್ಲೋ, ಟೆಸ್ಟಿಂಗ್ ಆಗೈತಿಲ್ಲೋ ಅದು ಏನು ತಿಳಿಯಂಗಿಲ್ಲ. ಮತ್ತು ಹಿತಾಚಿ ಕಂಪನಿಯವ್ರು ಏನು ಒಂದು VFD ಪ್ಯಾನೆಲ್ಸ್ ಸಪ್ಲೈ ಮಾಡ್ಯಾರು, ಅಲ್ಲಿ ಲಾಜಿಕ್ ಅಲ್ಲ ಅವ್ರ ಕಡೆ ಪಾಸ್ವರ್ಡ್ಸ್. ಅವರು ಇವರು ಜಗಳ ಆಗೋದ್ರಿಂದ ಅವ್ರು ಇಲ್ಲಿ ಬರ್ಲಾಗ್ತಾ ಇರಲಿಲ್ಲ, ಅದರದ್ದು ಏನೂ ಸಪೋರ್ಟ್ ಮಾಡ್ಲಾಗ್ತಾ ಇರಲಿಲ್ಲ. ಮತ್ತು ಸ್ಕಾಡಾ ಅಂತೇಳಿ ಒಂದು ಅದು ಆಟೋಮೇಷನ್ ಮ್ಯಾಗ ನಡಿಬೇಕದು ಎಲ್ಲ ಪಂಟಿವ್. ಆ ಸ್ಕಾಡಾ ಸಿಸ್ಟಮ್ ಆಗಲ್ದ ಈ ಸ್ಕೀಮೇ ಚಾಲೂ ಆಗಂಗಿಲ್ಲ. ಆ ಸ್ಕಾಡಾಕಿನ್ನ ಆರ್ಡರ್ ಕೂಡ ಆಗಿಲ್ಲ. ಇದೆಲ್ಲ ನೋಡಿದ್ರೆ ಇನ್ನೂ ಇದು ಯಾವಾಗ ಶುರು ಆಗ್ಬೋದು ಇದಕ್ಕೇನು ಅಂತಿಲ್ಲ. ಅಗ್ದಿ ಎಲ್ಲ ಅಂಧಕಾರಮಯ ಅಂದ್ರೆ ನಮಗೇನು ತಿಳಿಯಂಗಿಲ್ಲ. ಇವತ್ತು ನಾವೆಲ್ಲ ರೈತರು ಇಲ್ಲಿ ಬಂದೀವಿ. ಇದೆಲ್ಲ ನೋಡಿದ್ರೆ ಇನ್ನೂ ಎಲ್ಲಿ ತಕ್ಕ ಹೋಗೋದು ಇದು ಗುರುತಾಗಂಗಿಲ್ಲ. ಅದಕ್ಕೆ ನಾವು ಇನ್ನೂ ಒಂದು 2 ದಿವಸಲೇ ಪಕ್ಕ ಇವ್ರು ಏನು ಹೇಳ್ತಾರೆ ನಮಗೆ ಅದು ಕೇಳ್ಕೊಂಡು ಮುಂದೆಲ್ಲ ರೈತರು ಯಾವ ರೀತಿ ಈ ಯೋಜನೆ ದೌಡ ಆಗ್ಲಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದು ಸ್ಟ್ರೈಕ್ ಇರಲಿ ಮತ್ತು ಏನೂ ಇರಲಿ ಅಂತ ನಾವು ಹೆಜ್ಜೆ ಇಟ್ಟು ನಾವು ಹೋರಾಟ ಮಾಡೋರಿದ್ರಿ. ಅದಕ್ಕೆ ಆದಷ್ಟು ದೌಡ ಆಗೋ ಸಲುವಾಗಿ ನಾವು ಏನು ಮಾಡಬೇಕು ಅದೆಲ್ಲ ರೈತರು ಕೂಡ ಮಾಡ್ತೀವಿ. ಪಿಸಿ ವಿಭಾಗದ ಅಧೀಕ್ಷಕ ಅಭಿಯಂತರ BA ನಾಗರಾಜ್ ಮಾತನಾಡಿ, ಕೃಷ್ಣಾ ನದಿಯಲ್ಲಿ ನೀರು ಹರಿಯುತ್ತಿರುವ ಇದೇ ಹಂಗಾಮಿನ ಒಳಗಾಗಿಯೇ ಕೆಳೆಗಾವ ಬಸವೇಶ್ವರ ನೀರಾವರಿ ಯೋಜನೆಗೆ ಡ್ರೈ ರನ್ ಮೂಲಕ 1.5 ತಿಂಗಳ ಅವಧಿಯೊಳಗಾಗಿ ಚಾಲನೆ ನೀಡುತ್ತೇವೆ ಎಂದು ಯೋಜನೆಯ ಗುತ್ತಿಗೆದಾರರು ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಭರವಸೆ ಕೊಟ್ಟು ಬಂದಿದ್ದಾರೆ ಎಂದರು. ಇದಕ್ಕಿಂತ ಪೂರ್ವದಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಅವ್ರ ಜೊತೆಗೆ. ಅವರು ಈ ಒಂದು ಇದನ್ನ ನೀರು ಬಿಡೋದು ಒಂದು 10-15 ಡೇಸ್ ಅಲ್ಲಿ ನಾವು ಡ್ರೈ ರನ್ ಮಾಡಿ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀರು ಫ್ಲೋ ಇರುವಾಗ ಏನು ನೀರು ಫ್ಲೋ ಇದೆ ನಮ್ದು ಕೃಷ್ಣಾ ನದಿಯಲ್ಲಿ, ಅದು ಫ್ಲೋ ಕಟ್ ಆಗೋದ್ರೊಳಗೆ ನಾವು ಒಂದು ಟ್ರಯಲ್ ರನ್ ಮಾಡ್ತೀವಿ ಅಂತ ಗುತ್ತಿಗೆದಾರರು ಹೇಳಿದ್ದಾರೆ. ಫ್ಲೋ ಕಟ್ ಯಾವಾಗ ಆಗ್ತದೆ ಸರ್? ಅದು ಅಲ್ಲ ಅಂದ್ರೆ ನಿಮ್ಗೆ ಅಂದಾಜ್ ಅಂದ್ರೆ ಒಂದೂವರೆ ತಿಂಗಳು ಆಗ್ಬೋದು ಈ ಒಂದು ಕಂಡೀಷನ್ ನೋಡಿದ್ರೆ. ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸಿದ ಈ ಸಂದರ್ಭದಲ್ಲಿ ಅನುಪಸ್ಥಿತಿಯಲ್ಲಿದ್ದ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಶ್ರೀಮಂತ ಪಾಟೀಲ್ ಚರ್ಚಿಸಿದರು. ಗಾಯತ್ರಿ ಕನ್ಸ್ಟ್ರಕ್ಷನ್ GM ನಾಗೇಶ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರಶಾಂತ್ ಬೋತ್ತಾರ್, ಸಹಾಯಕ ಅಭಿಯಂತರ ಬಸವರಾಜ್ ಗಲಗಲಿ, ಸಹಾಯಕ ಅಭಿಯಂತರ ಅಬ್ಬಣ್ಣ ಹರಳೆಯ, ಧುರಣರಾದ ಮಹದೇವ ಕೋರೆ, ಅಪ್ಪ ಸಾಹೇಬ್ ಅವತಾಡೆ, ದಾದಾ ಪಾಟೀಲ್, ಮುರುಗಪ್ಪ ಮಗದೂಮ್
ಹಾಗೂ ರೈತ ಮುಖಂಡರು ಸೇರಿದಂತೆ ಅನೇಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳೆ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.